ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು KEA ವೆಬ್ಸೈಟ್ನಲ್ಲಿ UG ನೀಟ್ 2026 ವಿದ್ಯಾರ್ಥಿಗಳಿಗೆ ಒಂದು ಹೊಸ ಲಿಂಕ್ ಕಾಣಿಸಿಕೊಂಡಿದೆ. ಈ ಲಿಂಕ್ ಏನು, ಯಾರಿಗೆ ಇದು ಉಪಯೋಗ, ಯಾರಿಗೆಲ್ಲ ಈ ಅನ್ವಯಿಸುತ್ತದೆ, ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ಈ ವಿಡಿಯೋ ಫುಲ್ ನೋಡಿ. ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು. ಮೊದಲಿಗೆ ನೀವು ಈ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರ ಲಿಂಕು, ಹೆಸರು ಬಂದು UG ನೀಟ್ 2026 ದಾಖಲಾತಿ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕ್ ಎಲಿಜಿಬಲ್ ಕ್ಯಾಶುವಲ್ ಬಿ ರಿಂದ ಕ್ಯಾಶುವಲ್ ಓ ಅಭ್ಯರ್ಥಿಗಳಿಗೆ. ಅಂದರೆ ಈ ಲಿಂಕ್ ಸಾಮಾನ್ಯ ವಿದ್ಯಾರ್ಥಿಗಳಿಗಾಗಲ್ಲ. ಈ ಲಿಂಕ್ ಯಾರಿಗೆ ಅಂದರೆ ಈ ಲಿಂಕ್ ಎಲಿಜಿಬಲ್ ಕ್ಯಾಶುವಲ್ ಬಿ ರಿಂದ ಕ್ಯಾಶುವಲ್ ಓ ಅಡಿಯ ಅರ್ಜಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ಸ್ಪೆಷಲ್ ಕ್ಯಾಟಗರಿ, ಡಿಫೆನ್ಸ್, NCC, ಸ್ಪೋರ್ಟ್ಸ್, ಕನ್ನಡ ಮೀಡಿಯಂ, ರೂರಲ್, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇತರೆ ವಿಶೇಷ ಅರ್ಹತಾ ಕ್ಲೈಮ್ ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಪಯೋಗ ಏನಂದರೆ, ಈ ಲಿಂಕ್ ಮೂಲಕ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು. ಅಂದರೆ ಯಾವ ದಿನ ಯಾವ ಸಮಯಕ್ಕೆ KEA ನಿಗದಿಪಡಿಸುತ್ತದೆ ವೆರಿಫಿಕೇಷನ್ ಸೆಂಟರ್ಗೆ ಹೋಗಬೇಕು ಎಂಬುದು ಆಯ್ಕೆ ಮಾಡಿಕೊಳ್ಳಲು ಈ ಲಿಂಕ್ ಬಳಸಲಾಗುತ್ತದೆ. ಲಾಗಿನ್ ಮಾಡಲು ಏನೇನು ಬೇಕಂದರೆ, ಲಾಗಿನ್ ಮಾಡಲು ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ರಿಕಿಪ್ಚಾ, ಅಲ್ಲಿರೋ ರಿಕಿಪ್ಚಾ ಹಾಕಿದ್ರೆ ಲಾಗಿನ್ ಆಗುತ್ತೆ. ಇವುಗಳನ್ನು ನಮೂದಿಸಿ ಲಾಗಿನ್ ಮಾಡಬೇಕು. ಪಾಸ್ವರ್ಡ್ ಮರೆತಿದ್ರೆ ಫರ್ಗೆಟ್ ಪಾಸ್ವರ್ಡ್ ಆಯ್ಕೆಯಿಂದ ಮತ್ತೆ ರೀಸೆಟ್ ಪಾಸ್ವರ್ಡ್ ಮಾಡ್ಕೊಬೋದು. ನೀವು ಲಾಗಿನ್ ಹಾಗೂ ಫೇಸ್ ರೆಕಗ್ನಿಷನ್ ಲಾಗಿನ್ ಆಯ್ಕೆಯು ಲಭ್ಯವಿದೆ. ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ ಬಂದ ನಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್, ಜೆರಾಕ್ಸ್ ಕಾಪೀಸ್, ಅಪಾಯಿಂಟ್ಮೆಂಟ್ ಸ್ಲಿಪ್ ಇವುಗಳನ್ನು ಸಮಯಕ್ಕೆ ಸರಿಯಾಗಿ ವೆರಿಫಿಕೇಷನ್ ಸೆಂಟರ್ಗೆ ತಗೊಂಡು ಹೋಗಬೇಕು. ಮತ್ತು ಯಾರಿಗೆ ಈ ಲಿಂಕ್ ಬೇಕಿಲ್ಲ ಅಂದರೆ, ವಿಶೇಷ ಕ್ಯಾಶುವಲ್ ಕ್ಲೈಮ್ ಮಾಡದೇ ಇದ್ದರೆ ಅಥವಾ ಈ ಲಿಂಕ್ ನಿಮಗೆ ಅನ್ವಯಿಸದಿದ್ದರೆ ಆತಂಕ ಪಡಬೇಕಾಗಿಲ್ಲ. ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ KEA ನೀಡಿರುವ ಮುಂದಿನ ಸೂಚನೆಗಳು ಅನುಸರಿಸಿದರೆ ಸಾಕು. ಹೀಗಾಗಿ ಸ್ನೇಹಿತರೆ, KEA ಬಿಡುಗಡೆ ಮಾಡಿರುವ ಈ ಹೊಸ ಲಿಂಕ್ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ಮಾತ್ರವಾಗಿದೆ. ಯಾರು ಇದಕ್ಕೆ ಅರ್ಹತರಾಗೋದಿಲ್ಲ ಅವರು ಇದನ್ನ ಲಾಗಿನ್ ಮಾಡಬೇಕೇನಿಲ್ಲ. ಯಾರಿಗೆ ಅರ್ಹತೆ ಲಾಗಿನ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.